ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನಲ್. ನಾವು ಒಳ್ಳೊಳ್ಳೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ, ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಸಾಮಾಜಿಕ ಸೇವೆಯಲ್ಲಿ ಏನು ಗಣನೀಯ ಸಾಧನೆ ಮಾಡಿದ್ದಾರೆ, ಅವರ ಕುಟುಂಬದ ಇತಿಹಾಸ ಏನು, ಇದೊಂದು ಹೊಸ ಸ್ವಾರಸ್ಯಕರವಾಗಿ ಅನೇಕ ಕುಟುಂಬದ ಬಗ್ಗೆ ನಾವು ಹೇಳಿದ್ದೀವಿ. ಈಗ ಜನಪ್ರತಿನಿಧಿಯಾಗಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯ ಮಾಡಿ ಜನಪ್ರಿಯತೆಗೊಂಡಂಥ ಒಂದು ಕುಟುಂಬದ ಬಗ್ಗೆ ಬರ್ತಾಯಿನಿ. ಯಾರು ಆ ಕುಟುಂಬದ ನೇತೃತ್ವ ನೋಡಿ, ತಂದೆ ತಾಯಿ ಒಂದು ಖಾಸಗಿ ವಿಶ್ವಸ್ತ ಸಂಸ್ಥೆಯಲ್ಲಿ ತಮ್ಮ ಜೀವಮಾನವಿಡೀ ಆ ಸೇವೆಯ ಮುಖಾಂತರ ಆ ಆಸ್ಪತ್ರೆಯಲ್ಲಿ ಕೆಲಸ ಇರ್ತಾರೆ ತಂದೆ ತಾಯಿಗಳು. ಅವರ ಸುಪುತ್ರರು, ಒಬ್ಬ ದೊಡ್ಡ ಸುಪುತ್ರ ಅದೇ ಆಸ್ಪತ್ರೆಯಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡಿದರೆ, ಮತ್ತೊಬ್ಬ ಸುಪುತ್ರ ರಾಜಕೀಯ ಪ್ರವೇಶ ಮಾಡ್ತಾನೆ. ಆ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಅವನಿಗೆ ಪ್ರೇರಣೆ ಏನಾಗುತ್ತೆ, ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ಸಾಮ್ರಾಜ್ಯ ನಿರ್ಮಾಣ ಮಾಡಿದಂಥ ಜಾರಕಿಹೊಳಿ ಕುಟುಂಬ. ಈ ಜಾರಕಿಹೊಳಿ ಕುಟುಂಬ ಯಾರ್ಯಾರನ್ನು ಪ್ರತಿಭೆಯನ್ನಾಗಿ ಮಾಡಿ ರಾಜ್ಯ ಮತ್ತು ದೇಶದಲ್ಲಿ ಗಮನ ಸೆಳೆಯುವಂಥ ಕಾರ್ಯ ಮಾಡಿದ್ದಾರೆ ಅನ್ನೋದು ರಾಜಕೀಯ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯ ರಂಗದಲ್ಲಿ ಅವರು ಯಾರ್ಯಾರನ್ನು ಬೆಳೆಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ. ಕೆಲವರು ಜನರಂತಾರೆ ಜಾರಕಿಹೊಳಿ ಕುಟುಂಬ ಕೇವಲ ತಮ್ಮ ಕುಟುಂಬಟನ್ನೇ ಬೆಳೆಸ್ತಾರೆ, ಈ ಬೇರೆ ಜನರನ್ನು ಬೆಳೆಸೋದಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಆ ಆರೋಪ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಸುಳ್ಳಾಂಶ ಇದೆ, ಎಷ್ಟೊಂದು ಅದರಲ್ಲಿ ವಿಷಮಕಾರಿ ಪರಿಸ್ಥಿತಿಯಿಂದ ಆ ವಾಕ್ಯ ರೂಪುಗೊಂಡಿದೆ ಅದನ್ನು ಹೇಳೋದು. ಇವತ್ತು ಯಾರನ್ನು ಬೆಳೆಸಿದ್ದಾರೆ ಅನ್ನೋದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಇಲ್ಲಿ ನೋಡಿ, ಘಟಪ್ರಭಾದ ಸುಧೀರ್ ಜೋಡಟ್ಟಿ ಅಂದರೆ ಯಾರು ಎಲ್ಲರಿಗೂ ಗೊತ್ತಿರುವ ವಿಷಯ, ಮನೆ ಮಾತಾಗಿರುವ ವಿಷಯ, ಮನೆಗೆ ಸಂಪರ್ಕ ಇರುವಂಥ ಸುಧೀರ್ ಜೋಡಟ್ಟಿ ಮತ್ತು ಮೀನಾಕ್ಷಿ ಜೋಡಟ್ಟಿ ಕುಟುಂಬ. ಪತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದರೆ, ಪತ್ನಿಯೂ ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸುದೀರ್ಘವಾಗಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿ ಜನಮೆಚ್ಚುಗೆ ಗಳಿಸಿದಂಥ ಈ ಸುಧೀರ್ ಜೋಡಟ್ಟಿ ಮತ್ತು ಮೀನಾಕ್ಷಿ ಜೋಡಟ್ಟಿ ಬಗ್ಗೆ ಯಾಕೆ ಹೇಳಿಕ್ಕೆ ಬಂದಿದ್ದೇನೆ ಗೊತ್ತಾ? ಅವರ ಜಿಲ್ಲಾ ಪಂಚಾಯತ್ ಅಧಿಕಾರದ ಅವಧಿ ಕಳೆದ 2 ತಿಂಗಳ ಹಿಂದೆ ಮುಕ್ತಾಯವಾಯಿತು. ಹೊಸದಾಗಿ ಚುನಾವಣೆ ಪ್ರಾರಂಭ ಆಯಿತು. ಈಗ ಅವರು ಪಟ್ಟಣ ಪಂಚಾಯಿತಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಾರಣ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಪುರಸಭೆ ಚುನಾವಣೆಯಲ್ಲಿ ಮಾತ್ರ ನೂತನ 2 ದಂಪತಿಗಳು ಚುನಾವಣೆ ಸ್ಪರ್ಧೆ ಮಾಡಬಹುದು. ಯಾಕೆಂದರೆ ಅವರಿಗೆ ಜನಸಾಮಾನ್ಯರ ಕೂಗು ಏನೆಂಬುದು ಗೊತ್ತು. ಸುಧೀರ್ ಜೋಡಟ್ಟಿ ಬಗ್ಗೆ ಭಾಳ ಹೆಚ್ಚಿಗೆ ಹೇಳ್ಬೇಕಂದ್ರೆ ನೋಡಿ, ಆತ ಒಬ್ಬ ಕ್ರೀಡಾ ಪ್ರೇಮಿ. ಕ್ರೀಡೆ ಮುಖಾಂತರ ಜಾರಕಿಹೊಳಿ ಕುಟುಂಬದ ಜೊತೆ ಸಂಪರ್ಕ ಹೊಂದಿದ. ಬಾಲಚಂದ್ರ ಜಾರಕಿಹೊಳಿ ಅವರ ಗರಡಿಯಲ್ಲಿ ಪಳಗಿ ಅವರಿಂದ ನೇರವಾಗಿ ಚುನಾವಣೆ ಅಖಾಡಕ್ಕೆ ಬಂದಿಳಿತಾನೆ. ಜಿಲ್ಲಾ ಪಂಚಾಯತ್ ಸದಸ್ಯ ಟಿಕೆಟ್ ತೆಗೆದುಕೊಂಡು. ಎದುರಾಳಿ ಯಾರು ಗೊತ್ತಾ? ಬಲಾಢ್ಯ ವ್ಯಕ್ತಿ. ಆ ಬಲಾಢ್ಯ ವ್ಯಕ್ತಿಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕಾರು ವಾಹನ ಚಾಲಕ ಸುಧೀರ್ ಜೋಡಟ್ಟಿ ಭಾರೀ ಅಂತರದಿಂದ ಸೋಲಿಸ್ತಾರೆ. ಇದು ಯಾರ ಪ್ರೇರಣೆ, ಯಾರ ಶಕ್ತಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಶಕ್ತಿ. ಬಾಲಚಂದ್ರ ಜಾರಕಿಹೊಳಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಹಿತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜಕೀಯವಾಗಿ ಬೆಳೆಸಿದ್ದು ಈ ಉದಾಹರಣೆಗಳು. ರಮೇಶ್ ಜಾರಕಿಹೊಳಿ ಅನೇಕ ಜನರನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕಾಗಿ, ನಿಗಮ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕಾಗಿ ಅನೇಕ ನಾಮಕರಣ ಮಾಡಿದ್ದು ಆ ಮಾತು ಬೇರೆ. ಆದರೆ ಬಾಲಚಂದ್ರ ಜಾರಕಿಹೊಳಿಯವರ ಗರಡಿಯಲ್ಲಿ ಪಳಗಿದ ಈ ಸುಧೀರ್ ಜೋಡಟ್ಟಿ ಆಮೇಲೆ ದೊಡ್ಡ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಂಪರ್ಕ ಸಾಧನೆ ಮಾಡ್ತಾರೆ. ಕ್ಷೇತ್ರ ವಿಂಗಡಣೆ ಆದ ನಂತರ ಅವರ ಧರ್ಮಪತ್ನಿ ಮೀನಾಕ್ಷಿ ಜೋಡಟ್ಟಿ ಜಿಲ್ಲಾ ಪಂಚಾಯತಿಂದ ಸ್ಪರ್ಧೆ ಮಾಡಿ ಅಲ್ಲಿಯೂ ಜಯಬೇರಿ ಬಾರಿಸ್ತಾರೆ. ಪತಿ ಪತ್ನಿ 2 ಜಿಲ್ಲಾ ಪಂಚಾಯತದಲ್ಲಿ ಸುದೀರ್ಘವಾಗಿ ಅನುಭವ ಹೊಂದಿ ಸುಂದರವಾದ ಒಂದು ಸಮಾಜ ಕಟ್ಟಲಿಕ್ಕೆ ಯಾವುದೇ ಜಾತಿ ಭೇದವಿಲ್ಲದೆ ಈ 2 ದಂಪತಿಗಳು ಮನೆ ಜೊತೆ, ಎಲ್ಲರ ಜೊತೆ, ಎಲ್ಲ ಜಾತಿ ಧರ್ಮದವ್ರ ಜೊತೆ ಅನ್ಯೋನ್ಯ ಸಂಬಂಧ ಇಟ್ಕೋತಾರೆ. ತಂದೆ ತಾಯಿ ಕರ್ನಾಟಕ ಆರೋಗ್ಯ ಧಾಮದಲ್ಲಿ ಸುದೀರ್ಘ ತಮ್ಮ ಜೀವನವನ್ನೇ ಅಲ್ಲೇ ಮುಡಿಪಾಗಿಟ್ಟು ಒಂದು ಸಂಸ್ಥೆಯಲ್ಲಿ ಕಾಯ ವಾಚ ಮನಸಾದಂತೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಅಲ್ಲಿ
ಎಂತಿಂಥ ಮಹಾತ್ಮರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದು ಈ ಸುಧೀರ್ ಜೋಡಟ್ಟಿಯವರ ತಂದೆ ತಾಯಿಗಳು. ಎಲ್ಲಿದ್ದಾರೆ ಅವರು? ಕರ್ನಾಟಕ ಆರೋಗ್ಯಧಾಮದಲ್ಲಿದ್ದಾರೆ. ಆಹಾರ ಪೂರೈಕೆ ಮಾಡ್ತಾರೆ, ಆಹಾರ ತಯಾರಿಕೆ ಮಾಡ್ತಾರೆ ರೋಗಿಗಳಿಗೆ. ನೋಡಿ, ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀಡು, ನೀರಡಿಸಿದವನಿಗೆ ನೀರು ಕೊಡು, ಈ ವೇದ ವಾಕ್ಯದೊಂದಿಗೆ ತತ್ವ ಸಿದ್ಧಾಂತದೊಂದಿಗೆ ಅವರು ತಮ್ಮ ಗ್ರಾಮೀಣ ಪ್ರದೇಶದ ಜಿಲ್ಲಾ ಪಂಚಾಯತ್ನಲ್ಲಿ ಕುಡಿಯುವ ನೀರಾಗಲಿ, ಸಮುದಾಯ ಭವನಗಳಾಗಲಿ, ರಸ್ತೆ ನಿರ್ಮಾಣಗಳಾಗಲಿ, ಬೋರ್ವೆಲ್ ನಿರ್ಮಾಣಗಳಾಗಲಿ, ತುರ್ತು ನೀರಿನ ಸೌಲಭ್ಯದ ಅವಶ್ಯಕತೆ ಇದ್ದಾಗ ಪಂಚಾಯಿತಿಗಳಿಗೆ ಅನೇಕ ಸೌಲಭ್ಯಗಳ ವಿತರಣೆಯಾಗಲಿ, ಇವೆಲ್ಲವನ್ನು ಮಾಡಿದಂಥ ಸುಧೀರ್, ನೀವು ಒಂದು ಪರೀಕ್ಷೆ ಮಾಡಬೇಕಾದ್ರೆ ಸುಧೀರ್ ಜೋಡಟ್ಟಿಗೆ ರಾತ್ರಿ 12 ಗಂಟೆಗೆ ಒಂದು ಕಾಲ್ ಮಾಡಿ ನಿಮ್ಮ ಸುಖ ದುಃಖ ಕೇಳಿ ಓಡಿ ಬರುವಂಥ ಯುವಕ. ಇವತ್ತು ಘಟಪ್ರಭಾದಲ್ಲಿ ಈ ಇಬ್ಬರು ದಂಪತಿಗಳು ವಾಸಿಸ್ತಾರೆ. ಆದರೆ ಬೆಳಗಿಂದ ಸಾಯಂಕಾಲವರೆಗೆ ಸಾರ್ವಜನಿಕ ಸೇವೆಯೇ ನಮ್ಮ ಗುರಿ ಅಂತ ಹೇಳ್ತಾರೆ. ಇದಕ್ಕೆ ಪ್ರೇರಣೆ ಮತ್ತು ಶಕ್ತಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕುಟುಂಬದ ಒಂದು ಪ್ರಾಬಲ್ಯದಿಂದ, ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಇಷ್ಟೊಂದು ತುಳಿತಕ್ಕೊಳಗಾದ ಜನತೆ ನಾವು. ಆದರೆ ನಮಗೆ ಇಂಥ ಉನ್ನತ ಸ್ಥಾನ ಕೊಟ್ಟು ಅವರು ಹರಿಸಿದ್ದಾರೆ, ಹಾರೈಸಿದ್ದಾರೆ, ನಮಗೆ ಆಶೀರ್ವಾದ ಸಹಿತ ಮಾಡಿದ್ದಾರೆ ಅಂತಾರೆ ಸುಧೀರ್ ಜೋಡಟ್ಟಿ. ಅವರು ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕ ಮೂಲಭೂತ ಸೌಕರ್ಯಗೋಸ್ಕರ ಅನೇಕ ಜನರು ಅವರಿಗೆ ಒಂದು ದೂರವಾಣಿ ಮಾಡಿದ್ದಾರೆ. ಪತಿ ಪತ್ನಿ ಇಬ್ಬರು ಸ್ಪಂದಿಸಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕ್ರಾಂತಿ ಮಾಡಿದ್ದಾರೆ. ಇಂಥ ಒಂದು ಈ ದಂಪತಿಗಳ ಸುದ್ದಿ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಆದರೆ ಇವರು ಹೃದಯವಂತರು, ಕರುಣಾಮಯಿಗಳು. ಎಷ್ಟೊಂದು ಸಂಕಷ್ಟ ಕಾಲದಲ್ಲಿಯೂ ಸಹಿತ ಜನರಿಗೆ ಆಸರೆ ಆದರು. ಇವೆಲ್ಲವನ್ನು ಜಾರಕಿಹೊಳಿ ಮನೆತನದಿಂದ ಕಲಿತವರು. ಜಾರಕಿಹೊಳಿ ಮನೆತನದ ಒಂದು ವೈಶಿಷ್ಟ್ಯವೇನೆಂದರೆ, ಯಾರಿಗೆ ನೋವಾಗುತ್ತೆ, ಯಾರು ನೋವನ್ನು ಅನುಭವಿಸ್ತಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಅಂಥದ್ರಲ್ಲಿ ತಮ್ಮ ಅಪಾರವಾದ ಬೆಂಬಲಿಗೆ ಅಲ್ಲಿ ಧಾವಿಸಬೇಕು. ಅಲ್ಲಿ ಅವರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡಿ ತಿರುಗಿ ನಮಗೆ ತಿಳಿಸಬೇಕು. ನಿಮ್ಮ ವ್ಯಾಪ್ತಿಯಲ್ಲಿದ್ದರೆ ನೀವು ಇತ್ಯರ್ಥಪಡಿಸಬೇಕು. ಅದು ದೊಡ್ಡ ಪ್ರಮಾಣದಲ್ಲಿದ್ದರೆ ನಮಗೆ ನೇರವಾಗಿ ನಮಗೆ ತಿಳಿಸ್ಬೇಕು. ಈಗ ನೋಡಿ, ಬಾಲಚಂದ್ರ ಜಾರಕಿಹೊಳಿ ಮೊನ್ನೆ ದಿಢೀರನೆ ಬೆಂಗಳೂರಿಂದ ಬಂದು ಬಸವ ಕಲ್ಯಾಣ ಮಂಟಪದಲ್ಲಿ 100 ವೈದ್ಯರನ್ನು ಸತ್ಕಾರ ಮಾಡ್ತಾರೆ, ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ ಮಾಡ್ತಾರೆ, ಅನೇಕ ವೈದ್ಯರಿಗೆ ಭರ್ಜರಿ ಭೋಜನ ಹಾಕ್ತಾರೆ. ಇವೆಲ್ಲವನ್ನು ಸಾಮಾಜಿಕ ಚಟುವಟಿಕೆಯಲ್ಲಿ ಬರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ವೈದ್ಯ ಇವತ್ತು ಜೀವ ಕಾಪಾಡುವ ವೈದ್ಯ, ಅದು ವೈದ್ಯ ದಿನಾಚರಣೆಯ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಇದಕ್ಕೆಲ್ಲ ಅನೇಕ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನೂ ಆಯ್ಕೆ ಮಾಡುವಂಥ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಪುರಸಭೆ ಘಟಪ್ರಭಾ ಅಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. ಇವೆಲ್ಲದಕ್ಕೂ ಇಂತಿಂಥ ಒಳ್ಳೆಯ ಸ್ವಭಾವದ ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿಗಳ ಜೊತೆ ಅವರು ನೇಮಕಾತಿ ಮಾಡ್ತಾರೆ, ಆರಿಸಿ ತರ್ತಾರೆ, ಚುನಾಯಿತ ಪ್ರತಿನಿಧಿಗಳನ್ನಾಗಿ ಮಾಡ್ತಾರೆ. ಇಂಥ ಮಾಡಿದ ವ್ಯಕ್ತಿಗಳು ಸಾರ್ವಜನಿಕ ಸೇವೆಯೊಂದಿಗೆ ಎಷ್ಟೊಂದು ಪ್ರಾಬಲ್ಯ ಹೊಂದಿ ತಮ್ಮ ಜನತೆಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ. ಇದೇ ಇವತ್ತಿನ ಸ್ಟೋರಿ. ಇವರು ಏನು ಮಾಡಿದ್ದಾರೆ, ಯಾವ ಕಾರ್ಯ ಮಾಡಿದ್ದಾರೆ, ಅವರ ಭಾವಚಿತ್ರ ಸಮೇತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡಿ. ಅದಕ್ಕೆ ಕೊನೆಯದಾಗಿ ಒಂದು ವಾಕ್ಯ ಹೇಳ್ತೀನಿ ನೋಡಿ ವೀಕ್ಷಕರೇ. ಕಳೆದು ಹೋದ ಕ್ಷಣಗಳು ಗಣನೆಗೆ ಬರುವುದಿಲ್ಲ. ಆ ಕ್ಷಣಗಳಲ್ಲಿ ನೀನು ಏನು ಗಮನಾರ್ಹವಾದುದನ್ನು ಸಾಧಿಸಿದ್ದೀಯಾ ಎನ್ನುವುದು ಮಾತ್ರ ಗಣನೆಗೆ ಬರುತ್ತದೆ. ಕೊನೆಯಲ್ಲಿ ಗಣನೆಗೆ ಬರುವುದು ನಿಮ್ಮ ಜೀವನದಲ್ಲಿ ಕಳೆದು ಹೋದ ವರ್ಷಗಳಲ್ಲ, ಬದಲಾಗಿ ಗಣನೆಗೆ ಬರುವುದು ನಿಮ್ಮ ವರ್ಷಗಳಲ್ಲಿ ಕಳೆದ ಜೀವನ. ವೀಕ್ಷಕರೇ, ಇದು ಸುಧೀರ್ ಜೋಡಟ್ಟಿ ಮತ್ತು ಮೀನಾಕ್ಷಿ ಜೋಡಟ್ಟಿ ತಮ್ಮ ಅಧಿಕಾರ ಅವಧಿಯನ್ನು ಸಂಪೂರ್ಣವಾಗಿ ಚೆನ್ನಾಗಿ, ಯಾವುದೇ ಕಳಂಕವಿಲ್ಲದೆ, ಭ್ರಷ್ಟಾಚಾರ ರಹಿತವಾಗಿ ಒಳ್ಳೆ ಕಾರ್ಯದ ಮುಖಾಂತರ ತಮ್ಮ ಅಧಿಕಾರ ಕೊನೆಗೊಳಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಇನ್ನು ಉನ್ನತ ಸ್ಥಾನಕ್ಕೆ ಇರಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ನೀವೆಲ್ಲರೂ ವೀಕ್ಷಕರು ಅವರಿಗೊಂದು ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ. ನಮಸ್ಕಾರ.